ಇನ್ನು ಇದರಿಂದ ಕೆಟ್ಟದ್ದಾಗಿದೆಯಾ ಒಳ್ಳೆಯದಾಗಿದೆಯಾ ಅನ್ನೋ ವಿಷಯ ಬಂದಾಗ ನಾನು ಒಂದು 2 ಜನರ ಇಂಟರ್ವ್ಯೂವನ್ನು ತಗೊಂಡೆ. ಅವರಿಗೆ ನಾನೊಂದಿಷ್ಟು ವಿಷಯಗಳನ್ನು ಸೀದಾ ಕೇಳಿದೆ. ಅವರು ತಮ್ಮದೇ ಆದಂತಹ ಒಂದು ಏನಂತ ಡೀಟೇಲನ್ನು ಹೇಳಿದ್ರು. ಅದು ಏನು ಹೇಳಿದರು ಅಂತ ನೋಡೋಣ ಬನ್ನಿ. ನಾಗರಾಜಣ್ಣ ಬನ್ನಿ. ಬಂಗಾರಣ್ಣ, ನಾನು ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕೇಳ್ತೀನಿ, ಒಂದು 4-5 ಕರೆಕ್ಟಾಗಿ ಉತ್ತರ. ನಾನು ಸ್ವಲ್ಪ ದೂರದಲ್ಲೇ ಇರ್ತೀನಿ, ಯಾಕಂದ್ರೆ ನಂಗೆ ಪೂರಾ ನೀವು ಬರಬೇಕು. ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಗುರುಗಳು ಏನಂತಿದ್ದಾರೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಫಸ್ಟು ಅದನ್ನು ಹೇಳಿ. ಅಭಿಪ್ರಾಯ ಬಗ್ಗೆ ನಮಗೇನಿಲ್ಲ, ಆದ್ರೆ ನಾವು ಒಂದು 15-20 ವರ್ಷದಿಂದ ಸಂಘ ಮಾಡಿದ್ವಿ, ಧರ್ಮಸ್ಥಳ ಸಂಘನ. ಆದ್ರೆ ಒಳ್ಳೆ ಚೆನ್ನಾಗಿ ಆಗಿದೆ, ಏನು ತೊಂದರೆ ಇಲ್ಲ. ಸರಿ, ಅಲ್ಲ ನಿಮಗೆ ಅವರ ಅಭಿಪ್ರಾಯ ಗುರುಗಳ ಮೇಲೆ? 2001ನೇ ಇಸ್ವಿಯಿಂದ ನಾವು ಸಂಘ ಮಾಡೀವಿ. ಅದರಿಂದ ಧರ್ಮ ಸಂಘದ ಬಗ್ಗೆ ನಾವು ಉದ್ಧಾರ ಬಿಟ್ರೆ ಹಾಳಾಗಿಲ್ಲ ನಾವು. ಆದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಮಗಂತೂ ಯಾವುದು ವಿಷಯ ಗೊತ್ತಿಲ್ಲ. ಈಗ ನಿಮಗೆ ಈಗ ನ್ಯೂಸ್ನಲ್ಲಿ ಏನು ಬರ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಅಂದರೆ ಈಗ ನೀವು ಯೂಟ್ಯೂಬ್ನೆಲ್ಲ ಹೊಡಿ ಮತ್ತು ಫೇಸ್ಬುಕ್ನಲ್ಲೋ ಅಥವಾ ಟಿ ವಿ ಚಾನಲ್ನಲ್ಲಿ ಸಾಲಗಳ ಬಗ್ಗೆ ಬಡ್ಡಿ ಜಾಸ್ತಿ ಆಗ್ತಿದೆ, ನಮಗೆ ಕಟ್ಲಿಕ್ಕೆ ಆಗ್ತಿಲ್ಲ, ಮನೇಲಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ, ಹಾಗೆ ಈಗ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವಾಗ ಏನಾಗ್ತದೆ ಅಂದ್ರೆ, ಇವಾಗ ಒಂದು 6 ಜನ ಗ್ರೂಪ್ ಇದ್ರೆ ಅವರಿಗೆ ಏನೋ ಒಬ್ರಿಗೆ ಆರಾಮಿರಲ್ಲ, ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಅವಾಗ ಅವತ್ತಿನ ಮುಟ್ಟಿ ಕಟ್ಟಕ್ ಆಗಲ್ಲ. ಅವಾಗ ಅದು ಏನೋ ಸಮಸ್ಯೆ ಅಂದ್ರೆ ಇವಾಗ ಅವ್ರಿಗೆ ಕಟ್ಟಬೇಕಿನ ಮಾಡಂಗಿಲ್ಲ, 5 ಜನ ಸೇರಿ ಅದನ್ನ ಕಟ್ರಿ, ಒಬ್ಬನಿಗೆ ತ್ರಾಸ ಆದ್ರೆ ಅಂತ ಹೇಳ್ತಾರೆ. ಅವಾಗ ನಾವೇನಂತವಿ, ಇವಾಗ 5-6 ಜನ ನಾವಿದ್ರೆ 6 ಜನರಲ್ಲಿ 5 ಜನ ಅವರು ಕೆಲವರು ಕಟ್ಟಂತ ಪೊಸಿಷನ್ ಇದ್ರೆ ಕಟ್ತಾರೆ. ಅವರು ಕೂಲಿ ಮಾಡ್ಕೆ ತಿನ್ನೋದ್ರಿಂದ ಅವರಿಗೂ ಸಮಸ್ಯೆ ಆಗಿರ್ತದೆ, ಅವ್ರಿಗೆ ಕಟ್ಟದೆ ತೊಂದರೆ ಆಗಿರ್ತದೆ. ಅದಕ್ಕಾಗಿ ನಾನೇನಂದ್ರೆ 1 ವಾರ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಕಷ್ಟ ಇದ್ದಾಗ ಒಂದು ಸಮಸ್ಯೆ ಆದಾಗ ಆ ದುಡ್ಡಿಗೆ ಅವ್ರು ಮೋಸ ಮಾಡಲ್ಲ. 1 ವಾರ ಆಗದಿದ್ರು ನೆಕ್ಸ್ಟ್ ವಾರಿಗೆ ಹಾಗೆ ಹಾಕ್ತಾರೆ. ಈಗ ಗ್ರಾಮೀಣ ಆಕಸ್ಮಿಕ ದುಡ್ಡಿಲ್ಲ ಅಂತ ಇಟ್ಕಾರಿ, ಇವತ್ತು ನಾನು 1000 ರೂಪಾಯಿ ಕಟ್ಟಬೇಕು. ಯಾವ್ದಕ್ಕೆ? ಧರ್ಮಸ್ಥಳ ಸಂಘಕ್ಕೆ ಕಟ್ಟಬೇಕು. ಅಕಸ್ಮಿಕ 100 ರೂಪಾಯಿ ಕಮ್ಮಿ ಆಗ್ತದೆ. ಹೌದಾ? ನೆಕ್ಸ್ಟ್ ವಾರ ನಾವು ಹಾಕ್ತೇವಲ್ಲ, ಅದನ್ನ ಮಾಡ್ಬೇಕು ಅವರು. ನಾವು ಹಾಕ್ತೇವಿಲ್ಲ. ಈಗ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಅದು ಇವತ್ತಾಗೇನಾಯ್ತು ನಿಮ್ಮ ಸಂತಿಗೆ, ಅದು ನೀವು 200 ರೂಪಾಯಿಗೋಸ್ಕರ ಗುದ್ದಾಡ್ಬಿಟ್ರಿ. ಹೌದು. ಆ 200 ರೂಪಾಯಿನ ನೀವು ಮುಂದಿನ ವಾರ ಹಾಕಿ ಕಟ್ಟುವಂತ ಪರ್ಮಿಷನ್ ನಿಮ್ಗೆ ಇರಬೇಕು. ಇದ್ರೆ ಒಳ್ಳೇದು ಅಂತ ನಿಮ್ಗೆ, ಯಾಕಂದ್ರೆ ನೀವು ಮತ್ತೊಬ್ಬರ ಭಿಕ್ಷೆ ಬಿಡೋ ಲೆವೆಲ್ ಇಲ್ಲ ಅಂತ. ಆಕಸ್ಮಿಕವಾಗಿ ನಾವು ಸಂಘ ತೆಗೆಯೋದು ಯಾಕೆ, ನಾವು ತುಂಬ ಧೈರ್ಯಕ್ಕೆ ಮಾತ್ರ ತೆಗಿತೇವೆ ನಾವು. ಹೌದಾ? ಆದ್ರೆ ಅಂತ ಮೂಮೆಂಟ್ ಆಕಸ್ಮಿಕವಾಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತೈತಿ. ಅವಾಗ ಹಂಗಂತ ನೀವ ಕೊಟ್ರಿ 300 ರೂಪಾಯಿ ಕೊಟ್ರಿ. ಹೌದಾ? ನಿಮ್ಮ ಅಮ್ಮನ ಕೈ ಎಷ್ಟು ಕೊಟ್ರಿ? ಈಗ ಇನ್ನೊಂದು ಏನಾಗೈತೆ ಅಂದರೆ, ಒಬ್ಬರೋ ಇಬ್ಬರದ್ದು ಈ ವಿಡಿಯೋ ಎಕ್ದಮ್ ವೈರಲ್ ಆಗ್ತಿದ್ದಾವೆ ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಬದಿಗೆ ನಾನು ನೋಡಿದ್ದೀನಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ 40% ಬಡ್ಡಿ, 50% ಬಡ್ಡಿ, ನಮಗೆ ಭಾಳ ತ್ರಾಸ ಆಗ್ತಾಯಿತಿ, ನಾವೊಂದು ಗುಂಪು ಮಾಡಿಕೊಂಡು ಧಿಕ್ಕರಿಸೋಣ ಅಂತ ಹೇಳ್ತಿದ್ದಾರೆ. ಅದು ನಿಮಗೇನಾರು ಮನೆ ಹತ್ರ ಬಂದು ತ್ರಾಸ ಕೊಟ್ಟಿದ್ದಾರೆ ಯಾರಾದರೂ? ಮನೆ ಹತ್ರ ಅಂತ ಅಂದರೆ ನಾವು ಶಿಸ್ತಾಗಿ ಸಂಘ ತಕ್ಕೊಂಡು ಸಂಘ ಕಟ್ಕೊಂತ ಇದೀವಿ ಅಂದರೆ ನಮ್ಗೆ ಸಮಸ್ಯೆ ಕೊಡಲ್ಲ. ಆಕಸ್ಮಿಕ ಅದು ಇರೋದೆ ಅಂದರೆ, ಅದು ಈಗ ಏನಾಗ್ತದ್ರಿ, ನೀವು ಬ್ಯಾಂಕ್ನಲ್ಲೇ ಹೋಗಿ ಎಲ್ಲೇ ಹೋಗ್ಲಿ, ಇಸ್ಕೊಂಡಾಗ ತಗೊಂಡಾಗ ಕಟ್ಟೋದು ನಮ್ಮ ಧರ್ಮ. ಅದನ್ನು ನೀವು ಕಟ್ಟಲೇಬೇಕು, ತಗೊಳ್ಳೇಬೇಕು. ಇನ್ನು ವಿಶೇಷ ಒಕ್ಕೂಟ ಅಂತ ಏನೋ ಒಂದು ಮಾಡ್ತಾರೆ, ಒಕ್ಕೂಟ ಮೀಟಿಂಗ್ ಅಂತ ಮಾಡ್ತಾರೆ. ಆ ಟೈಮ್ನಲ್ಲಿ ನೀವು ಹೋಗಿರ್ತೀರಿ, ಅವಾಗ ನಿಮ್ಗೆ ಬಡ್ಡಿ ಬಗ್ಗೆ ಅಥವಾ ನಿಮ್ಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ತಾರೋ. ಹೇಳೋದು ಒಂದೇ ಅಷ್ಟ ಬಿಟ್ರೆ ಕಡೆ ನೆಕ್ಸ್ಟ್ ಮಾಡೋದು ಮತ್ತೆ ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಮಾಡ್ತಾರೆ, ಬಿಟ್ರೆ ಬಾಕಿದ್ ಯಾವುದೂ ಇಲ್ಲ. ಅದು ಮತ್ತೇನ ಅಂದ್ರಣ, ಇವಾಗ 6 ಜನ ಗ್ರೂಪ್ ಇದ್ರೆ ಇವಾಗ ಇದು ನಿರಂತರ ಬಂದಿದೆ. ನಿರಂತರ ಬಂದ್ರೆ 6 ಜನರ ಗ್ರೂಪ್ ನಲ್ಲಿ ಸಂಘಕ್ಕೆ ಒಂದು ಅಥವಾ 2 ಕೊಟ್ರೆ ಅಡ್ಡಿಲ್ಲ, ಅಂತಾರೆ. ಅದು ವರ್ಷಕ್ಕೆ ನಾವು ಅಂತಿಷ್ಟು ತುಂಬಕಲ್ಲ, ಅದೇ ಒಬ್ಬರಿಗೆ 5 ಜನ ಹೋದಲ್ಲ ಒಂದೇ ಕೊಡ್ಬೇಕು. ಹಂಗಂತ ನಿಮ್ಮ ಸಂಘದಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ, ನೀವು ಹೊಂದಾಣ್ಕೊಂಡು ಇನ್ನೂರ್ಗೂ ಎಲ್ಲ ಪ್ರಾಬ್ಲಮ್ ಅಂತ ಅಂದ್ರೆ ಏನ್ ಗೊತ್ತಾ, ಇವಾಗ ಸ್ವಲ್ಪ ಬಡ್ಡಿ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಬೇಕು. ನೀವು ಒಗ್ಗೂಟದಲ್ಲಿದಾಗ ಹೇಳ್ತಾರೆ ಅವರು ಕಮ್ಮಿ ಇದೆ ಅಂತ ಹೇಳ್ತಾರೆ, ಒಕ್ಕೂಟದಲ್ಲಿ ಕಡಿಮೆ ಇದೆ ಅಂತ. ಆದ್ರೂ ನಮ್ಗೆ ಸ್ವಲ್ಪ ಇದು ಅನಿಸ್ತದೆ ಹಂಗೆ ಅನಿಸ್ತದೆ ಅನ್ನೋದ್ರೆ ಇವಾಗ ಬ್ಯಾಂಕಿಂದ ಆಮೇಲೆ ಬ್ಯಾಂಕಿಂದ ಇದು ನೋಡಿದಾಗ ಸ್ವಲ್ಪ ಜಾಸ್ತಿ ಅನಿಸ್ತದೆ. ಒಂದು ಈಗ ಹಬ್ಬ ಹರಿಜನ ಟೈಮ್ನಾಗ ಮೊದಲು ನಿಮಗೆ ಕಟ್ಟೆ ಹೋಗ್ಬೇಕು ಅಂತಿದ್ರು, ಈಗ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಒಂದಿನ ಮುಂದೆ ಅಥವಾ ಹಿಂದೆ ಮಾಡ್ತಿದ್ದಾರೆ. ಆದ್ರೆ ಒಂದಿಷ್ಟು ಕಾನೂನುಗಳು ಬದಲೇ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ. ಆದ್ರೆ ಸಂಘದಲ್ಲಿ ನಾಳೆ ಹಬ್ಬ, ನಾಳೆ ನಾವು ಸಂಘ ತುಂಬಬೇಕು ಅನ್ನೋ ಮನಸ್ಸಿನಾಗ ಇರ್ತೈತಿ. ಹೌದು, ಹೌದಾ? ಅವ ಸಂತಿ ಮಾಡ್ಬೇಕು, ಹಬ್ಬ ಮಾಡ್ಬೇಕು, ಕರೆದು ಹಬ್ಬ ಮಾಡ್ಬೇಕು. ಅವ ದುಡ್ಡು ಅವತ್ತಿನ ಮೂಮೆಂಟ್ಗೆ ಏನಾಕತಿ, ದುಡ್ಡು ಅಲ್ಲಿ ಬೇಕು,
ಸಂತಿ ಮಾಡ್ತಿರೋ ಸಂಘ ಕಟ್ತೀವಿ. ಅದು ಅದಕ್ಕಾಗಿ ಅವತ್ತು ಈಗ ಮಾಡಿದ್ದಾರೆ, ಒಂದು ದಿವಸ ಮುಂದೆ ಹಾಕಿದ್ದಾರೆ. ಆಕಸ್ಮಿಕವಾಗಿ ನಾವು ಅಷ್ಟೆಲ್ಲ ಕಷ್ಟ ಪಡ್ತೇವೆ ಅಂತ ಯಾಕೆ ಸಂಘ ತೆಗಿಬೇಕು? ನಾವು ಬಡವರಾಗಿದ್ದಕ್ಕೆ ನಾವು ಹರ್ಕತ್ತೈದ ಸಂಘ ತೆಗೆದ್ ನಾವು. ಹೌದಾ? ನೀವು ಸಂಘನೂ ಮಾಡಿ ಕೇಳ್ರಿ, ಅದನ್ನೂ ಕಟ್ರಿ, ಇದು ಅಂದ್ರೆ ಆಗಲ್ಲ. ಅಂದ್ರೆ ಸ್ವಲ್ಪ ಒಂದು ವಾರ ಏನೋ ಟೈಮ್ ಕೊಡಬೇಕು. ಈಗ ಆರೋಗ್ಯ ಸಮಸ್ಯೆ, ನಿಮ್ಮ ಲೆಕ್ಕದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ ಒಂದು ಸ್ವಲ್ಪ ಹೌದು, ಸಂಘದ ವತಿಯಿಂದ ಎಲ್ಲರೂ ಹೇಳಿದಾಗ ಅಥವಾ ಕಟ್ಲಿಕ್ಕೆ ಹೋದ ಮನುಷ್ಯ ಹೇಳಿದಾಗ, ಇಲ್ಲ ಆ ಮನುಷ್ಯ ಕಟ್ಟಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂದಾಗ ಇದ್ದಷ್ಟನ್ನು ಕಟ್ಕೊಂಡು ಹೋಗ್ಬೇಕು. ಒಂದು ವಾರ ಬದಲಾವಣೆ ಮಾಡ್ಕೊಡ್ಬೇಕಂತ ಮುಂದೆ. ನಿಮ್ಗೆ ಫೋನ್ ಪೇ ಬಗ್ಗೆ ಎಷ್ಟಾದ್ರೂ ಗೊತ್ತಾ? ಇವಾಗ ಯೂಸ್ ಮಾಡ್ಲಿಕ್ಕೆ ಬರ್ತದ? ಅಲ್ಲ, ಇವಾಗ ನಮ್ ಫೋನ್ ಪೇ ಇದೆ. ಅಲ್ಲಲ್ಲ, ನಾನು ಕೇಳ್ತೀನಿ, ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಬರ್ತದ? ಅಕಸ್ಮಾತ್ ನಿಮಗೆ ಫೋನ್ ಪೇ ಒಳಗೆ ಅಕೌಂಟಿಗೆ ಡೈರೆಕ್ಟ್ ನೀವು ಅದರ ದುಡ್ಡನ್ನ ಕಟ್ಟಿ ಅಂತ ಹೇಳಿದ್ರೆ ನಿಮ್ಗೆ ಕಟ್ಲಿಕ್ಕೆ ಬರುತ್ತಾ? ಅಂದ್ರೆ ನಾನು ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಬರುವಂತವರಿಗೆ ಫೋನ್ ಪೇದಲ್ಲಿ ಕಟ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಾದ್ರೆ, ಈಗ ಒಂದಿಷ್ಟು ಜನರಿಗೆ ಯಾರಿಗೂ ಹೋಗಿ ಫೋನ್ ಪೇ ಮಾಡಿ ಅವ್ರಿಗೆ 20 ರೂಪಾಯಿ ಕೊಟ್ಟು ದುಡ್ಡು ತರಬೇಕು. ಇವಾಗ ಏನಾಗಿದೆ ಅಂದ್ರೆ ಸರ, ಇವಾಗ ಒಂದ್ ಸಂಘದಲ್ಲಿ ನಾವು ಇವತ್ತು ಕಟ್ಬೇಕು 10 ಗಂಟೆಗೆ 10 ಗಂಟೆಗೆ ಕಟ್ಬೇಕಂತಂದ್ರೆ ಅವ್ರ ನಮ್ಗೆ ದುಡ್ಡು ಇರೋದಿಲ್ಲ. ಅದೇ ನಾನು ಬೇರೆ ಕಡೆ ಒಂದು ಸಿಗ್ತದೆ, ಒಂದು ಫೋನ್ ಪೇ ಮಾಡ್ತಾನೆ ಅಂದಾಗ 20 ರೂಪಾಯಿ ಅವರು ಅನುಸರಿಸ್ಕೊಂಡು ಹೋಗ್ಬೇಕು. ಒಂದು 20 ರೂಪಾಯಿ 10 ರೂಪಾಯಿ ಇಸ್ಕೊಳ್ಳೋದನ್ನೇನು ಕೊಡಲ್ಲಮ್ಮ, ಕೊಡಲ್ಲ. ಇಲ್ಲಿ ನೀವು ಕೊಟ್ಟೋದ್ರ ಜೊತೆಗೆ ಅಲ್ಲಿ 20 ರೂಪಾಯಿ ಕೊಟ್ಟು ಅವತ್ತಿನ ದಿವಸ ದುಡ್ಡು ತರಬೇಕು. ಅದಕ್ಕಾಗಿ ನಾನು ಹೇಳೋದು, ಫೋನ್ ಪೇ ಮಾಡಿದ್ರೆ ನಿಮಗೆ ಒಂದು 10-20 ರೂಪಾಯಿ ಉಳಿತಾವೆ. ನಮ್ಮಿಂದ ನಾವು ಫೋನ್ ಪೇ ಮಾಡೋದು ನಮಗೆ ಉಳಿತಾಯ. ಒಂದು ರಿಕ್ವೆಸ್ಟ್ ಮಾಡ್ಕೋವಂತ ಇದೆ. ಅದಕ್ಕೆ ನಿಮಗೆ ಕೇಳಿದೆ, ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತಾ? ಯಾಕಂದ್ರೆ ಲಕ್ಷ ಜನರಲ್ಲಿ, ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಟ್ಟಂತ ಲಕ್ಷ ಜನರೊಳಗೆ ಸುಮಾರು 80% ಜನರಿಗೆ ಅಭ್ಯಾಸದ ಅಗತ್ಯ ಇರೋದಿಲ್ಲ. ಆಮೇಲೆ ಫೋನ್ ಪೇ ಮಾಡೋದು ಅಂತಾನೆ ಗೊತ್ತಾಗಲ್ಲ, ಫೋನ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲ್ಲ. ನೀವು ಒಕ್ಕೂಟದಲ್ಲಿ ಹೋಗಿ ಕೇಳಿದಾಗ, ಈಗ ನಾನು ನಿಮ್ಮ ಹಾಗೆ ಒಂದು ಸದಸ್ಯನೇ, ಅದ್ರ ನಾನು ಕೇಳಿದಾಗ 45% ವಾರಕ್ಕೆ ಬೀಳುತ್ತೆ ಹಾಗೆ ಹೀಗೆ ಅಂತಾರೆ. ಈ ಒಂದು ವಾರ ನೀವು ಕಟ್ಟಲಿಲ್ಲ ಅಂದರೆ 2ನೇ ವಾರಕ್ಕೆ 80 ಪೈಸೆ ಹಾಕಿ ಕಟ್ಟಬೇಕಾಗ್ತೈತೆ. ಅದಕ್ಕಾಗಿ ನಾವು ಕಟ್ಟಿ ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಾರೆ. 12% ಇತ್ತು, ಈಗ ಅದು 14% ಹೋಗಿದೆ ಅಂತ. ಬಡ್ಡಿ ಜಾಸ್ತಿ ಆಗಿದೆ. ಬಡ್ಡಿ ಜಾಸ್ತಿ ಆಗೈತಿ. 12% ಬಡ್ಡಿನ ಸ್ವಲ್ಪ 9 ಇತ್ತು, 9 ಹೋಗಿ 11, 12, 12 ಆತ. ಈಗ 14% ಬಂದಿದೆ. ಅದು ಅಲ್ಲ, ವಾತಾವರಣದಲ್ಲಿ ಅಪ್ಡೇಟ್ ಆದಂಗೆ ವರ್ಷ ಕಳೆದಂಗೆ ಖರ್ಚುಗಳು ಜಾಸ್ತಿ, ಅದಕ್ಕಾಗಿ ಜಾಸ್ತಿ ಮಾಡ್ತಾರೆ. ಆದ್ರೆ ಅವರಿಗೆ ಆದಂತ ಒಂದಿಷ್ಟು ಕಾರಣಗಳು ಇರ್ಬೋದು. ಇವಾಗ ನಮಗ್ ನೋಡ್ರಿ, ಸಂಘದ ಬಗ್ಗೆ ಏನ್ ಯಾವುದೇ ಪ್ರಾಬ್ಲಮ್ ಇಲ್ಲ, ಒಳ್ಳೇದಾಗಿದೆ. ಆಮೇಲೆ ನಮ್ಗೆ ಅವ್ರ ಬಗ್ಗೆ ಗೌರವ ಇಲ್ಲ ಅಂತ ಅಲ್ಲ, ಗೌರವ ಐತೆ ನಮಗೆ. ಬಡವರಿಗೆ ನೀವು ಬ್ಯಾಂಕ್ ನಲ್ಲಿ ಹೋದ್ರೆ ತುರಂತವಾಗಿ ಸಾಲ ಸಿಗಲ್ಲ. ಕೆಲವರಿಗೆ ಒಳ್ಳೆ ತಗೊಂಡು ಒಳ್ಳೇದಾಗ್ತದೆ, ಕೆಲವರು ತಗೊಂಡು ಒಳ್ಳೇದನ್ನ ಕೆಟ್ಟದ್ ಮಾಡೋದು ನಮಗಂತೂ ಒಳ್ಳೇದಾಗೈತೆ, ಇಲ್ಲ ಅಂತ. ಒಂದ್ ತೋಟ ಗದ್ದಿ ಕೃಷಿ ತಗೊಂಡ್ರೆ ನಮ್ಗೆ ಒಳ್ಳೆ ದುಡಿಮೆನ ಆಗೈತೆ, ಒಳ್ಳೇದು ಆಗೈತೆ. ಅದರಿಂದ ಒಂದ್ ಮನೆ ಸಾಲ. ಇನ್ನೂ ಒಂದು ಹೇಳ್ಬೇಕಂದ್ರೆ, ಅವರು ಸಾಲ ಕೊಡಬೇಕಾರ ಯಾವ್ದ್ರ ಬಗ್ಗೆ ಸಾಲ ತಗೊಂತೀರಿ ಅನ್ನ ಪ್ರಶ್ನೆ ಫಸ್ಟ್ ಕೇಳ್ತಾರ. ಅವಾಗ ಹಂಗೆ ಹರ್ಕತ್ ಏನೋ ಇರ್ಬೋದು, ಆದ್ರೂ ಕೂಡ ಕೃಷಿನೋ ತೋಟನೋ ಯಾವ್ದ ಹೇಳ್ಬೋದು ನಾವು. ಅದನ್ನ ಹೇಳಿ ನಾವು ಸಾಲ ತಗೊಂತೇವೆ, ಅದನ್ನ ತೀರಿಸ್ಲೇಬೇಕು ಹಂಗನ. ಯಾಕಂದ್ರೆ ಮತ್ತೆ ತೀರಿಸ್ಲಿಲ್ಲ ಅಂದ್ರೆ ಅದು ಅನ್ಯಾಯ ಆಗ್ತದೆ. ದುಡ್ಡು ತಗೊಂಡೈತಲ್ಲ ಅದ್ರಾಕ 3/4%. ಈಗ ಒಂದಿಷ್ಟು ನಾನು ಈ ದೇವ್ರ ವಿಷಯ ಅಂತ ಹೇಳಿದ ತಕ್ಷಣ ಹೇಳಿದೆ ನಾನು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಒಂದು ವಿಷಯ ಬರ್ತಾ ಉಂಟು. ವೀರೇಂದ್ರ ಹೆಗಡ್ರ ದೇವಸ್ಥಾನ ಧರ್ಮಸ್ಥಳದ ಹೆಸರನ್ನ ಇಟ್ಕೊಂಡು ಇದನ್ನ ಮೀಟರ್ ದಂಧೆ, ಬಡ್ಡಿ ದಂಧೆ ಮಾಡ್ತಿದ್ದಾರೆ ಅನ್ನೋ ವಿಷಯನೂ ಬರ್ತಾವೆ. ಅವೆಲ್ಲ ಉಪಯೋಗ ಇಲ್ಲ, ಆ ಥರ ಅನ್ಸಲ್ಲ. ಮೀಟರ್ದ ಈಗ ದೇವ್ರ ಹೆಸರು ಇಡಬಾರ್ದಾಗಿತ್ತು, ದೇವ್ರ ಹೆಸರು ಇಟ್ಕೊಂಡು ಮೀಟರ್ ದಂಧೆ ಮಾಡ್ತಿದ್ದಾರೆ. ಅದರಿಂದ ಉಪಯೋಗ ಏನಿಲ್ಲ. ಇಟ್ಕೊಂಡು ಅವ್ರು ಇದು ಮಾಡಕ್ ಹೋದ್ರೆ ಹಂಗೆ ಅಂತೇಳಿ ದೇವ್ರು ಹಾಳಾಗಲ್ಲ, ಅವ್ರು ಹಾಳಾಕಾರ ಇಷ್ಟ. ಹಂಗೆ ಅಂತೇಳಿ ಧರ್ಮಸ್ಥಳ ದೇವ್ರ ಬಗ್ಗೆ ನೆನೆಸ್ಕೊಂಡು ಶಿಸ್ತಾಗಿ ಕೆಲಸ ಮಾಡ್ಕೊಂತ ಹೋದ್ರೆ ಯಾವ ಮನುಷ್ಯನಿಗೆ ಏನು ಸಮಸ್ಯೆನೂ ಇಲ್ಲ. ಸರಿ, ಆಯ್ತು, ಹಂಗ ಧನ್ಯವಾದ. ಧನ್ಯವಾದ.